ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ತೆಂಗಿನಕಾಯಿ, ಹುರ್ಗಡ್ಲೆ, ಕಡಲೆ ಬೀಜ ಯಾವುದನ್ನು ಉಪಯೋಗ ಮಾಡದೆ ರುಚಿಕರವಾಗಿರೋ ಅಂಥ ಚಟ್ನಿ ರೆಸಿಪಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆನ ಇಟ್ಕೊಂಡಿದ್ದೀನಿ. ಎಣ್ಣೆ 2-3 ಚಮಚದಷ್ಟು ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈ ರೆಸಿಪಿಯಲ್ಲಿ. ಜಾಸ್ತಿ ಎಣ್ಣೆ ಅನಿಸಿದ್ರೆ ಕಡಿಮೆ ಮಾಡ್ಕೊಳ್ಳಿ. ಮೆಂತ್ಯ ಕಾಳು ಸುಮಾರು ಸಣ್ಣ ಚಮಚದಲ್ಲಿ 1/4 ಚಮಚದಷ್ಟು, ಜೀರಿಗೆ 1 ಚಮಚದಷ್ಟು. ಮೆಂತ್ಯ ಕಾಳು ಜೀರಿಗೆನ ಹಾಕ್ಕೊಂಡ್ಮೇಲೆ ಒಂದು 10-20 ಸೆಕೆಂಡಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ, ಬೆಳ್ಳುಳ್ಳಿ ಎಸಳು ಸುಮಾರು ಒಂದು 10-12, ಒಣಮೆಣಸಿನ್ಕಾಯಿ 2, ಹುಣಸೆ ಹಣ್ಣು ಸ್ವಲ್ಪ ಕಲಿಸ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಮೆತ್ತಗಾಗಬೇಕು, ಸ್ವಲ್ಪ ಮಟ್ಟಕ್ಕಷ್ಟು ಹೊಂಬಣ್ಣ ಬರಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಸಮಯ ಜಾಸ್ತಿ ಇಲ್ಲ ಅಂದರೆ ಈ ಪ್ರೋಸೆಸ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ 2-3 ನಿಮಿಷದಲ್ಲಿ, ಅಂದರೆ 2-3 ನಿಮಿಷ ಕೂಡ ಜಾಸ್ತಿನೇ, 1-2 ನಿಮಿಷದಲ್ಲೇ ಈರುಳ್ಳಿ ಹೊಂಬಣ್ಣ ಬರುತ್ತೆ. ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ, ಹೊಂಬಣ್ಣ ಬಂದಿದೆ, ಹಸಿ ವಾಸನೆ ಕೂಡ ಹೋಗಿದೆ. ತಣ್ಣಗಾಗಬೇಕು. ಇವಾಗ ತಣ್ಣಗಾದ್ಮೇಲೆ ರುಬ್ಕೋಬೇಕು. ಎಲ್ಲ ಪದಾರ್ಥಗಳು ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಸ್ವಲ್ಪ, ಇದನ್ನು ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕ್ಕೊಳ್ಳಿಲ್ಲ ಆದ್ರೂ ಪರವಾಗಿಲ್ಲ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗುತ್ತೆ, ಖಾರ ಜಾಸ್ತಿ ಬರಲ್ಲ, ಟೇಸ್ಟಿಯಾಗಿ ಕೂಡ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಕಡ್ಡಿ ಸಹಿತವಾಗಿ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳಿಬೇಕು. ಕಡಿಮೆ ಅಂದರೆ 2-3 ಸಲ ಆದ್ರೂ ಚೆನ್ನಾಗಿ ತೊಳಿಬೇಕು. ಸ್ವಲ್ಪ ನೀರು, ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ. ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೇನು ನಾನು ಜಾಸ್ತಿ ಪದಾರ್ಥನ ಉಪಯೋಗ ಮಾಡಿರಲಿಲ್ಲ. ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು. ತಿಂದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿರೋದು ಸಖತ್ ಟೇಸ್ಟಿಯಾಗಿತ್ತು. ಅನ್ನದ ಜೊತೆ ಕಲಿಸ್ಕೊಂಡು ತಿನ್ಬೋದು. ಯಾವುದೇ ರೀತಿಯಾಗಿರೋ ರೊಟ್ಟಿ, ಇಡ್ಲಿ, ದೋಸೆ ಎಲ್ಲದ್ರ ಜೊತೆಲೂ ಒಳ್ಳೆ ಕಾಂಬಿನೇಷನ್ನು. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.